ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಸಂಜೆಯ ಕಾಫಿ ಸಮಯಕ್ಕೆ ಒಂದೊಳ್ಳೆ ಆಲೂಗಡ್ಡೆ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ಒಂದು ಸೀಕ್ರೆಟ್ ವಸ್ತುವನ್ನು ಬಳಸಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಹಾಗಾದರೆ ಸಿಂಪಲ್ಲಾಗಿ ಮಾಡುವಂಥ ಈ ಆಲೂಗಡ್ಡೆ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನೊಂದು 200 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಓಂ ಕಾಳನ್ನು ಈ ರೀತಿಯಾಗಿ ಸ್ವಲ್ಪ ಪುಡಿ ಮಾಡಿ ಹಾಕೋಬೇಕು. ಮತ್ತು ಇದಕ್ಕೆ ಬಣ್ಣಕ್ಕೆ ಬೇಕಾಗಿ ನಾನಿಲ್ಲಿ 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆಯೇ 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಆನಂತರ 2 ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾವನ್ನು ಬಳಸಿದ್ರೆ ಸಾಕಾಗುತ್ತೆ. ನಂತರ ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿ ಪುಡಿ, ಹಾಗೆ ನಾನೊಂದು ಸೀಕ್ರೆಟ್ ವಸ್ತು ಹೇಳಿದ್ನಲ್ಲ, ಈ ಬಜ್ಜಿಲಿ ಇಂಗನ್ನು ಬಳಸೋದ್ರಿಂದ ತುಂಬ ರುಚಿಯಾಗುತ್ತೆ. ಹಾಗಾಗಿ ನಾನು 1/4 ಚಮಚದಷ್ಟು ಇಂಗನ್ನು ಹಾಕಿದ್ದೀನಿ. ನಂತರ ಈ ರೀತಿಯಾಗಿ ಚೆನ್ನಾಗಿ ಬೆರೆಸ್ಕೊಂಡು ಮಾಮೂಲಿ ನಾವು ಬಜ್ಜಿ ಕಲಿಸ್ತೀವಲ್ಲ ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ನೀರು ಕಡಿಮೆ ಅನಿಸಿದ್ರೆ ಇನ್ನೊಂದು ಸಲ ಹಾಕ್ಕೊಂಡ್ರೆ ಆಯಿತು. ತುಂಬಾ ನೀರು ಒಂದೇ ಸಲ ಹಾಕೋದು ಬೇಡ. ನಂತರ ಎಣ್ಣೆನ ಕಾಯಕ್ಕಿಟ್ಬಿಟ್ಟು ಈ ರೀತಿಯಾಗಿ ಆಲೂಗಡ್ಡೆನ ನೋಡಿ ಸಣ್ಣ ಸಣ್ಣದಾಗಿ ಹೋಳು ಮಾಡಿಟ್ಕೊಳ್ಳಿ ತೆಳುವಾಗಿ. ಆಮೇಲೆ ಆಲೂಗಡ್ಡೆನ ಒಂದೊಂದಾಗಿ ಈ ಬಜ್ಜಿ ಹಿಟ್ಟಲ್ಲಿ ಅದ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ 3-4 ಹಾಕ್ಕೊಂಡಾದ್ಮೇಲೆ ನಿಧಾನವಾಗಿ ತಿರುಗಿಸ್ಕೋಬೇಕು. 1-2 ನಿಮಿಷ ಬಿಟ್ಟ ನಂತರ ಕೂಡಲೇ ತಿರುಗ್ಸೋಕೆ ಹೋಗ್ಬಿಡಿ. ಈ ರೀತಿಯಾಗಿ ಹದ ಉರಿಲಿ ಇಟ್ಕೊಂಡು ಒಂದು 4-5 ನಿಮಿಷ ಕರಿಬೇಕು. ಆವಾಗ ನೋಡಿ ಈ ರೀತಿಯಾಗಿ ಹೊಂಬಣ್ಣಕ್ಕೆ ಬರುತ್ತಲ್ಲ, ಇಷ್ಟು ಬಂದಮೇಲೆ ತೆಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಬೇಗವಾಗಿ, ಎಷ್ಟು ಸುಲಭವಾಗಿ ರುಚಿಯಾದ ಬಜ್ಜಿ ಮಾಡ್ಬೋದಲ್ವ. ಸಂಜೆ ಕಾಫಿ ಹೊತ್ತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ, ಸಂಜೆ ಟೈಮಿಗೆ ಏನಾದರೂ ಮಾಡಿಕೊಡಮ್ಮ ತಿಂಡಿ ಅಂತ ಹೇಳ್ತಾನೆ ಇರ್ತಾರೆ. ಆವಾಗ ಇಂಥ ಸುಲಭವಾದ ತಿಂಡಿನ ಮತ್ತು ರುಚಿಕರವಾದ ತಿಂಡಿಯನ್ನು ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯ್ತಲ್ಲ? ಹಾಗಾದರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಈ ರೀತಿಯಾಗಿ ಆಲೂಗಡ್ಡೆ ಬಜ್ಜಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.